ಹತ್ತರಿಕೆ ಯಾಕೆ ನನ್ನ ಮನೆ ಕೆಣಂಗೆ ಅಪ್ಪ ಮೈ ಕೈ ನೋವು ಯಾಕಮ್ಮ ಹಿಂಗೆ ಕುಕಣ ಇದೆಯಾ ಯಾಕೆ ಏನಾಯ್ತು? ಯಾಕೆ ಅಂತ ಕೇಳ್ತಾ ಇದೆಯಲ್ಲೋ? ಹಾಂ, ಮಾನ ಮರ್ಯಾದೆ ಇಲ್ದಾನ ಏನು ಅಷ್ಟೊಂದೇ ಕುಡ್ಕೊಂಬರೋದು? ಈಗ ಎಚ್ಚರಿಕೆ ಆಗೈತೆ ನನ್ನ ಮಗನೇ, ಇಲ್ಲಿ ಬಿತ್ಕೊಂಡಿದ್ದೆ, ನೀನು ಕುಡ್ದು ಬಂದು ಇಲ್ಲಿ ಬಿತ್ಕೊಂಡಿದ್ದೆ. ಅಲ್ಲ, ಮಾನ ಮರ್ಯಾದೆ ಬೇಡವೆ ನಿನಗೆ? ಒಂದು ಈಟಾನ ನಾನು ಏನು ಯಾಕೆ ಕುಡ್ಕೊಂಬಂದಿದ್ದ ಈ ಪಾಟಿನ? ಬಂದು ಅವ್ರು ಚಾಲೆಂಜ್ ಆಗಿ ಬಿದ್ದಿದೆ ಕಣೋ, ನಮ್ಮ ಮರ್ಯಾದೆ ಕಳಿಯೋಕ್ಕೆ. ಎಚ್ಚರಿಕೆ ಆಗಲಿ ಅಂತ ಕಾಯ್ತಿದ್ದೆ, ಕುಡ್ದಂತ ಏನು ಅಂತ. ನಾವು ಮನೆಗೆ ಬಂದಿಲ್ಲ, ಕಾಲು ನೋವಾಗೈತಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಅಂತೇಳಿ ನಾನು ನೋಡ್ತಾ ಇದ್ದೀನಿ. ಕುಡ್ದು ಹೋಗಿ ಆ ರೇಷ್ಮಾರ್ ಬಂತಾಗೆ ಶರಣಕ್ಕೆ ಬಿತ್ಕೊಳ್ಳೋನಿ. ಅವಳು ಬಂದು ಬಾ ನಿನ್ನ ಮಗನ ಕರ್ಕೊಬರ್ಬಾ, ಕೊಟ್ಟಿಲ್ದಂಗೆ ಮಾತಾಡ್ತಾನೆ ಅಂತ ಊರೂ ನಾಡೆಲ್ಲ ನೋಡ್ಕೊಂಡು ಹೋಗಿದ್ದೆ, ಊರೂ ನಾಡೆಲ್ಲ ನೋಡಿದ್ದೆ. ಶಶಿಕಲಮ್ಮನ ಮಗ ಕುಡ್ದೆ ಹಂಗೆ ಮನೆಗೆ ಅವನೇ. ನಾನು ಕುಡ್ದಿದ್ನೇನಮ್ಮ? ಏತ್ತು ಅತ್ತಗೆತ್ತ ನಾನು ಕುಡ್ದಿಲ್ಲಮ್ಮ ತಾಯಿ. ಯಾರಿಗೆ ಹೇಳಿದ್ದು ನಾನು ಕುಡ್ದಿದ್ದೆ ಅಂತ? ಯಾರಮ್ಮ ಹೇಳಿದ್ದು ನಿನಗೆ? ಸುಮ್ಮನಿದ್ದು ಬಿಡು. ನೀನು ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡ. ಅಣ್ಣಯ್ಯ, ನೀನು ದುರ್ಬುದ್ಧಿವಂತ, ನೀನು ದುರ್ಬುದ್ಧಿವಂತ. ಅಣ್ಣ ಇದ್ದರೆ ಬುದ್ಧಿ ಇಲ್ಲದ, ಅಣ್ಣ ಇದ್ದರೆ ತಂಗಿಗೆ ಬಲವಿಲ್ಲಂತೆ, ತಂಗಿಗೆ ಆನೆ ಬಲವಿಲ್ಲವಂತೆ. ಅಣ್ಣ ಇದ್ದರೆ ಒಳ್ಳೆನಾಗಿರ್ಬೇಕಂತೆ. ಯಾಕೆ ಸುಪ್ಪಿ ಹಂಗೆ ಹೇಳ್ತಾ ಇದೀಯಾ? ಇನ್ನೇನಪ್ಪ ಮಾಡಲಿ, ನಿನ್ನಂಥ ಕುಡ್ಕ ಅಣ್ಣ ಇರೋದ್ರಿಂದನ ನನಗೇನು ಬಲ? ಕುಡ್ದು ನೀನು ದಾರೆಗೆ ಮನಿಕೆ ಬೇಕಾದ್ರೆ ನನಗೆ ಇನ್ನೆಲ್ಲಿ ಬಲ ಬರುತ್ತೆ? ನಿನ್ನೆಲ್ಲಿ ಹೃದಯವಂತ ಅಂತ ಹೇಳೋಕ್ಕಾಗುತ್ತೆ? ಕುಡ್ದು ಇಲ್ಲೇ ದಾರೆಗೆ ಮನಿಕೊಂಡಿದ್ದೆ, ನಮ್ಮ ಮರ್ಯಾದೆ ಏನಾಗುತ್ತೆ ಹೇಳು ನೀನು? ಹೊರಳಕ್ಕೆ ಹೇಳ್ಕೊಂಡು ಹೋಗೋಣ ಅಂದರೆ ಬರಲೇ ಇಲ್ಲ. ಅಲ್ಲಿಂದ ನಾನು ಅಮ್ಮ ನಿನ್ನ ಕಾಲು ಇಟ್ಕೊಂಡು ದರ ಹೇಳ್ಕೊಂಬಂದಿದ್ದೀವಿ. ಮರ್ಯಾದೆ ಬೇಡವಾ ನಿನಗೊಂದು ಸ್ವಲ್ಪನಾದ್ರೂ? ಯಪ್ಪ ಸುಪ್ಪು, ನನಗೆ ಗೊತ್ತೇ ಇಲ್ಲ, ನಿಜ ಗೊತ್ತೇ ಇಲ್ಲ, ಏನಾಯಿತು ಅಂತ ಗೊತ್ತಾಗಿಲ್ಲ, ನಿಜ ಗೊತ್ತಿಲ್ಲ. ನನಗಿದು ಹೆಂಗಾಯಿತು ಅನ್ನೋದೇ ಗೊತ್ತಿಲ್ಲ. ಸೊಪ್ಪು ಪ್ಲೀಸ್ ಕ್ಷಮಿಸ್ಬಿಡು. ನನಗೆ ಯಾರು ಹಿಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ನನಗೆ ಯಾರೋ ಒಬ್ಬರು ಅಲ್ಲಿ ಏನೋ ಜ್ಯೂಸ್ ಕೊಡಿಸಿದ್ರು, ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಯಿತು, ಅದಕ್ಕೆ ಹಿಂಗಾಯಿತು. ಇಲ್ಲ, ನನಗೆ ಗೊತ್ತಿಲ್ಲ, ಹಿಂಗಾಗಿರೋದು ಗೊತ್ತಿಲ್ಲ. ಕ್ಷಮಿಸ್ಬಿಡು ಸೊಪ್ಪು, ಕ್ಷಮಿಸ್ಬಿಡು ಅಮ್ಮ. ಬಿಡಮ್ಮ, ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬಿಡ. ನನ್ನಿಂದ ತಪ್ಪಾಗೈತಾ? ಕ್ಷಮಿಸ್ಬಿಡು ಅಂತ ಹೇಳ್ತೀಯ. ಕುಡ್ದು ಇಂಥ ದಾರಿಗೆ ಮನಿಕೊಂಡ್ರೆ ನಮಗೆ ಮರ್ಯಾದೆ ಇರ್ತಾವೇನೋ? ನೀನು ಹೆಂಗೆ ಮನಿಕೊಂಡಿದ್ದೆ ಗೊತ್ತೇ? ನಾನು ಅವಳು ಎಷ್ಟು ಕಷ್ಟಪಟ್ಟು ನಿನ್ನ ಅಲ್ಲಿಂದ ಎಳ್ಕೊಂಡು ಬಂದಿದ್ದೀವಿ, ಕಾಲು ಹಿಡ್ಕೊಂಡು ಎಷ್ಟು ಕಷ್ಟಪಟ್ಟು ಎಳ್ಕೊಂಡು ಬಂದಿದ್ದೀವಿ ಅಂತ ನಮಗೆ ಗೊತ್ತು. ನಿನಗೇನು ಗೊತ್ತು? ನಮ್ಮ ಮರ್ಯಾದೆ ಇರುತ್ತಾ ನಿಂಗೆ ದಾರಿಗೆ ಮನಿಕೊಂಡ್ರೆ? ಏನು ನೀನು ಕುಡ್ದು ಬಂದು ನಿಂಗೆ ದಾರಿಗೆ ಬಿದ್ಕೊಂಡಿದೆಯಲ್ಲ, ನಮಗೆ ಮರ್ಯಾದೆ ಇರುತ್ತೇನೋ? ಮರ್ಯಾದೆ ಇರುತ್ತೆ? ಥೋ ಹೋಗು. ನನಗೆ ಎಷ್ಟು ಸಿಟ್ಟು ಬಂದಿತ್ತು ಅಂದರೆ ಕಾಲು ನೋವಾಗೈತೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ ಬರ್ತಾನೆ ಅಂತ ನಾನು ನೋಡ್ತಾ ಇದ್ದೀನಿ. ಹೆಂಗೋ ಪಾರು ಮಹಿನ ಮನೆಯಾಗಿರೋದಕ್ಕೆ ಸರಿ ಹೋಯ್ತು. ಅವ್ರು ಇರೋದ್ರಿಂದನೇ ಹೆಂಗೋ ಅತ್ತಾಗೆ ಇವಾಗ ನಮಗೆ ಒಳ್ಳೇದಾಯಿತು. ಮಗ ಎದ್ದವನೇ ಶಶಿಕಲಮ್ಮ, ಅವನಿಗೆ ಅದೇ ಗೊತ್ತಿಲ್ವಂತೆ ಕಣ್ ಭಾಗ್ಯಮ್ಮ, ನಮ್ಗೆ ಅದೇ ಗೊತ್ತಿಲ್ಲ, ಏನಾಯಿತು ಅಂಬೋದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ಏನಾಯಿತು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಎಷ್ಟು ಮಟ್ಟಿಗೆ ಇರಬೇಡ ನೋಡಿ ಇವನು. ಅಬ್ಬಾ ಗೊತ್ತೇ ಇಲ್ಲ ಅಂತಾನೆ, ಏನಾಯಿತು ಅಂತ ನನಗೆ ಗೊತ್ತೇ ಇಲ್ಲ ಕಣಮ್ಮ ಅಂತ ಹೇಳ್ತಾ ಇದ್ದಾನಲ್ಲ. ಅಯ್ಯೋ ಶಶಿಕಲಮ್ಮ, ಕುಡ್ದಾರ್ಗೆ ಹಿಂಗೆ ಮತ್ತೆ ಅವ್ರಿಗೆ ಇನ್ನೆಲ್ಲಿ ಜ್ಞಾನ ಇರುತ್ತಮ್ಮ? ಅಯ್ಯೋ, ಕುಡ್ದಾಗ ಅವ್ರಿಗೆ ಏನು ಮಾಡ್ತೀವಿ ಏನು ಮಾತಾಡ್ತೀವಿ ಅಂಬೋದು ಜ್ಞಾನ ಇರಲ್ಲ. ಆಮೇಲೆ ಎಲ್ಲ ಇಳಿದ್ಮೇಲೆ ಕೇಳಿದ್ರೆ ನಾನು ಹಂಗೆ ಮಾತಾಡಿದ್ನಿ ಅಂತಾರೆ. ಕುಡ್ದವ್ರಿಗೆ ಎಲ್ಲರಿಗೂ ಅಷ್ಟೇನು. ಅವರಿಗೆ ಜ್ಞಾನ ಇರಲ್ಲ, ಏನೂ ಗೊತ್ತಿರಲ್ಲ. ಕಣೋ ಪಾಪ ಕುಡ್ದು ಇಲ್ಲೇ ಮನೆ ಕೇಳಿದ್ದೆ. ಪಾಪ ನಿಮ್ಮ ಅಮ್ಮನೂ ನಿಮ್ಮ ಅಕ್ಕಯ್ಯ ಹೆಂಗೆ ಎಳ್ಕೊಬಂದ್ರು ಗೊತ್ತೇ? ನಿಮ್ಮ ಅಮ್ಮನೂ ನಿಮ್ಮ ಅಕ್ಕಯ್ಯ ಇಬ್ಬರು ಸೇರಿ ಎಷ್ಟು ಕಷ್ಟಪಟ್ಟು ಅಲ್ಲಿಂದನ ಎಳ್ಕೊಂಬಂದ್ರು. ಎಲ್ಲರನ್ನು ಬೈತಿದ್ದೆ ನೀನು, ಹಂಗೆ ಹಿಂಗೆ ಅಂತ ಹೇಳಿ ಕೊಟ್ಟಿಲ್ದಂಗೆ ಬಾಯಿಗೆ ಬಂದಂಗೆ ಬೈತಿದ್ದೆ ನೀನು. ಅಯ್ಯೋ ಪ್ರಾಮಿಸ್, ಗೊತ್ತಿಲ್ಲ ನನಗೆ, ಏನಾಯಿತು ಅಂತ ಗೊತ್ತಿಲ್ಲ. ಕ್ಷಮಿಸ್ಬಿಡಿ, ಗೊತ್ತಿದ್ರೆ ನನಗೆ ಹಿಂಗಾಯಿತು ಅಂತ ನಾನು ಹೇಳ್ತಿದ್ದೆ, ಗೊತ್ತಿಲ್ಲದೇನಂತ ಹೇಳೋಣ. ಕ್ಷಮಿಸ್ಬಿಡಿ ಅಮ್ಮ, ಕ್ಷಮಿಸ್ಬಿಡಿ. ಇಲ್ಲ, ಇದೇನೋ ಬೈ ಮಿಸ್ಟೇಕ್ ಆಗಿರೋದು. ನೆಕ್ಸ್ಟ್ ಟೈಮ್ ಈ ಥರ ಆಗೋದಿಲ್ಲಮ್ಮ, ನೆಕ್ಸ್ಟ್ ಟೈಮ್ ಈ ಥರ ಆಗೋದಿಲ್ಲ. ಪಾಪ ನೀನು ಈ ರೀತಿ ಕುಡ್ಕೊಂಬರಂಗಿದ್ರೆ ನೀನು ಬಾರ್ನಂಗಡಿ ಕೆಲಸಕ್ಕೆ ಹೋಗಬೇಡ ನೋಡಿ, ಹೇಳಿರ್ತೀನಿ. ನಾನು ಹೇಳೋದು ಇಷ್ಟೇನೆ, ನೀನು ಹಿಂಗೆ ಕುಡಿಯಂಗಿದ್ರೆ ಅಲ್ಲಿಗೆ ಹೋಗಲೇಬೇಡ ಕೆಲಸಕ್ಕೆ.
ನಾನು ಹೇಳೋದಿಷ್ಟೇ. ತಿರ್ಗಾ ನೀನು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ತಿರ್ಗಾ ಕುಡ್ಕೊಂಬಂದೆ. ಇವಾಗಲೇ ನಮಗೆ ಮರ್ಯಾದೆ ಇಲ್ಲ. ನಿಮ್ಮ ಅಪ್ಪ ಏನಿದ್ರಿ ಸುರೇಂದ್ರಪ್ಪನಿದ್ರಿ ಎಷ್ಟು ಕೇಳಾದ್ವಿ ಗೊತ್ತೇ. ಅವ್ನು ಇವಾಗ ಕೇಕ್ ಹಾಕೊಂಡು ಹೋಗ್ತಾನೆ. ನೀನು ಕುಡ್ದು ಬಂದಿರೋದು ನೋಡಿ ಅವನಿಗೆ ಖುಷಿ ಆಗೈತೆ. ಅಂತಾರೆ ಇದ್ರಿಗೆಲ್ಲ ನಾವು ಇವತ್ತು ಸಾದ್ರ ಆಗ್ತೀವಿ ಕಣೋ. ನನ್ನ ಮಗ ದುಡಿತಾನೆ ಅಂತ ಹೇಳಿ ನಾನು ಹೇಳ್ಕೊಂಡು ಇದೀನಿ. ನೀನು ಹಿಂಗೆ ಮಾಡಿದ್ರೆ ಹೆಂಗೋ? ನನ್ನ ಮಗ ಇದೆ, ನನಗೆ ಯಾರು ಬೇಡ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ನಾನು ಎಷ್ಟು ಇದು ಮಾಡಿದ್ದೀನಿ. ನೀನು ನೋಡಿದ್ರೆ ಹಿಂಗೆ ಮಾಡ್ತೀಯಲ್ಲ. ಅಯ್ಯೋ ದೇವ್ರೇ, ಭಾರಿ ಇದೆಯಾ ನೀನು ಹಂಗಾದ್ರೆ. ಯಾರನ್ನ ಹೇಳಿರೋದು ಕಿವಕ್ಕೆ ಹಾಕಿಬೇಕಣ ಮನುಷ್ಯ ಒಂದಿಟ್ಟು. ಇವಾಗ ಅಪ್ಪ ಎಷ್ಟು ಖುಷಿಯಾಗಿತ್ತು ಗೊತ್ತೇ ಅವನಿಗೆ. ಸುರೇಂದ್ರಪ್ಪಗೆ ಅಂತ ಕೇಕ್ ಹಾಕಿ ನಗ್ತಾನೆ. ನೀವು ಒಳ್ಳೆಯನಲ್ಲ. ಅವನ ಎದುರಿಗೆ ನಾವು ಹೆಂಗಿರ್ಬೇಕು ಅಂತ ಒಯ್ದೀವಿ ಅಂತಂದ್ರೆ ನೀನು ಕುಡ್ಕೊಂಬತ್ತೀಯ. ಇನ್ನೊಂದು ದಿವ್ಸ ಕುಡ್ಕೊಂಬಂದ ಏನಿಲ್ಲ. ನಾನು ನಿನ್ನ ಅಣ್ಣ ಅಂತೇಳಿ ಎಷ್ಟು ಇದು ಮಾಡ್ತೀನಿ. ನಮ್ಮ ಅಣ್ಣಯ್ಯ ಅಂತೇಳಿ ನಮ್ಮ ಅಣ್ಣಯ್ಯ ಅಂತ ಇದು ಮಾಡಿರಿ ನೀನು ಏನು ಒಂದೀಟ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀನಿ. ನಿನಗೆಲ್ಲ ನಾನು ನೀರು ಒಯ್ತೀನಿ, ನಾನು ಉಂಬಕ್ಕಿಕ್ತೀನಿ ನಮ್ಮ ಅಣ್ಣಯ್ಯ ಅಂತ. ನೀನು ನೋಡಿದ್ರೆ ಕುಡ್ಕೊಂಬತ್ತೀಯಲ್ಲ. ಇಂಥವೇ ಮಾಡು, ನಮಗೆ ಮರ್ಯಾದೆ ಇರಲ್ಲ. ಅವ್ರ ಎದುರಿಗೆ ಇವತ್ತು ಎಷ್ಟು ಕೀಳಾಗ್ತೀವಿ. ನಾವು ಎಷ್ಟು ಚಲವಾಗಿ ಮಾಡ್ಕೊಂಡು ಉಣ್ಬೇಕು ಅಂತ ಇದ್ದೀವಿ. ನಾವು ಚೆನ್ನಾಗಿರ್ಬೇಕು ಅವ್ರ ಎದುರಿಗೆ ಅಂತ ಇದ್ದರೆ. ಕಣಪ್ಪ, ಕುಡಿಬಾರ್ದು. ಪಾಪ ನಿಮ್ಮ ಅಮ್ಮನೂ ನಿಮ್ಮ ಅಕ್ಕ ನಿನ್ನೇನು ಹೆಚ್ಕೊಂಡಿದ್ದಾರೆ. ನಿನ್ನೇನು ಹೆಚ್ಕೊಂಡಿರೋದ್ರಿಂದನ ನೀನು ಹಿಂಗೆ ಕುಡಿದ್ರೆ ಹೆಂಗೆ ಹೇಳು? ಕುಡಿಬಾರ್ದು ಕಣಪ್ಪ, ಕುಡಿಬಾರ್ದು. ನೀವು ವಯಸ್ಸಿಗೆ ನಿನ್ನ ಮದುವೆ ಇಲ್ಲ ಏನಿಲ್ಲ. ಮದುವೆಗಿನ ಮುಂಚೆ ಕುಡಿದ್ರೆ ಅಯ್ಯೋ ಕುಡಿತಾನೆ ಅಂತ ಯಾರು ಏನು ಕೊಡಲ್ಲ. ಅದೇ ಮತ್ತೆ ಇನ್ನು ಮದುವೆ ಇಲ್ಲ ಏನಿಲ್ಲ. ನಾನು ಸ್ವಲ್ಪ ದಿನ ದುಡೀಲಿ, ಆಮೇಲೆ ನಾವು ಏನೋ ಒಂದು ಮಾಡೋಣ. 1-2 ದಿನ ದುಡ್ದು ಕೈಯಾಗಿಕ್ಕೆ ಮತ್ತಕ್ಕನ, ಆಮೇಲೆ ತಿರ ಎಲ್ಲನ ಏನು ನೋಡಿ ಮದುವೆ ಮಾಡೋಣ ಅಂತ ನಾನು ಏನೇನೋ ಕನ್ಸು ಕಟ್ಕೊಂಡಿದ್ರೆ ನೀನು ಹಿಂಗೆ ಮಾಡ್ತೀಯ. ಹಿಂಗೆ ಮಾಡಿದ್ರೆ ಹೆಂಗೆ ನೀನು? ಹೋಗು, ಒಂದು ಈಟನ ಬುದ್ಧಿ ಇಲ್ಲ ನಿನಗೆ. ಸರಿ ಆಯ್ತು ಬಿಡ ಮೊದಲಿಗೆ. ಏನು ಆಯಿತು. ನನಗೆ ಇವಾಗ ಮೈ ಕೈ ನೋವು, ನೀರು ಒಯ್ಕೋಬೇಕು. ಸ್ವಲ್ಪ ಒಂದಿಷ್ಟು ನೀರು ಕಾಸು, ನಿದ್ದೆ ಬಂದಂಗೆ ಆಗ್ತೈತಿ. ನಿದ್ದೆ ಬಂದಂಗೆ ಆಗ್ತೈತಿ. ಮತ್ತೆ ಆ ಪಟ್ಟಿ ಕುಡಿದ್ರೆ ಇನ್ನೇನು ನಿದ್ದೆ ಬರ್ದಂಗೆ ಆಗ್ದಲ್ಲ ಇನ್ನೇನಾಗುತ್ತೋ? ಆಗಲು ಸಾದು ನಿದ್ದೆ ಬರುತ್ತಾ ನಿದ್ದೆ. ಬರ್ತೈತೆ ಕಣಮ್ಮ, ಏನು ಮಾಡೋಣ? ನಮ್ಮ ನಿದ್ದೆ ಏನು ಮಾಡೋಣ? ಎದ್ದು ಬಂದು ನೀರು ಒಯ್ಕೆ ಸರಿಯಾಗಿ ಸುಡ್ಸುಡೋ ನೀರು ಒಯ್ಕೆ. ನೀರು ಒಯ್ಕೆ ಹೇಳ ಮನಿಕೇನು ಕೆಲ್ಸಕ್ಕೆ ಹೋಗು. ಎದ್ದು ಕೆಲ್ಸಕ್ಕೆ ಹೋಗೋದು ಕಲಿಯಪ್ಪ. ಕೆಲ್ಸಕ್ಕೆ ಹೋಗ್ಬೇಕು. ನೀನು ದುಡ್ದಾಕ್ಲಿಲ್ಲ ಅಂದರೆ ಯಾರೂ ಇಲ್ಲ ನಮ್ಗೆ ದುಡಿಯಾರು. ಸರಿ ಆಯ್ತು ಹೇಳಿ ಬಿಡ ಮತ್ಲಾಗ ಹೋಗ್ತೀನಿ. ನೀರು ಒಯ್ಕೊಂಡು ಕ್ಷಣ ಮನಿಕೊಂಡು ಹೋಗ್ತೀನಿ ಸುಮ್ಮನಿರು. ನೋಡು, ಏನಾನ ಕುಡ್ಕೊಂಬಂದಿದೀಯ ಅಂದರೆ ಪಾಪ ನಾನಂತೂ ಸುಮ್ಮನಿರಲ್ಲ. ಕುಡಿಬೇಡ ಕಣಪ್ಪ, ಕುಡಿಬೇಡ ಕಣಪ್ಪ. ಇದೊಂದು ದಿವಸ ಏನೋ ಬಿಡ ಅಂತ ಹೇಳಿ ಏನೋ ಆಗೈತೆ, ಜ್ಯೂಸ್ನ ಕ್ಯಾರ ಕುಡ್ಸ್ಯಾರೆ ಅಂತ ಹೇಳ್ಬೋದು. ಕುಡಿಬೇಡ ಜಾಣ ಆಗಬೇಕು ಪಾಪ. ಇರೋನೊಬ್ಬ ನೀನು ಜಾಣ ಆಗ್ಬೇಕಣಪ್ಪ. ಕುಡಿಬೇಡ ಇಲ್ಲ ಕಣಮ್ಮ, ತೆಗಿ ಆತ ಕುಡಿಯಲಿ ಪಟ್ಟ ಅದನ್ನ ಯಾತ ಕುಡ್ದೆ ನಾನು. ಅದನ್ನು ಕುಡಿಯೋದ್ರಿಂದ ಏನಾಗೈತೆ? ನಾನು ಯಾತ ಕುಡ್ದಿದ್ದೀನಿ? ಕುಡಿಯೋದಿಲ್ಲ ಸುಮ್ಮನಿರು ಇಪ್ಪಟ್ಟ. ಕುಡಿಯಲ್ಲ ನಾನು ಹಿಂಗೆ ಯಾತ ಜ್ಯೂಸ್ ಅದು ಕುಡಿಬೇಕಾರೆ ಹಂಗೆ ಆಗೈತೆ. ಅದು ಏನೋ ಜ್ಯೂಸ್ ಅಂತ ಕುಡ್ದೆ, ಅಲ್ಲಿ ಗೊತ್ತಾಗಿಲ್ಲ ಅದು. ಅದಕ್ಕೋಸ್ಕರ ಬಿಡು, ಕುಡ್ಕೊಂಬರಲ್ಲ ನಾನು. ನನ್ನ ಮಗುಗೆ ಬುದ್ಧಿ ಹೇಳಿದೆ, ಕುಡಿಬೇಡ ಕಣಪ್ಪ ಅಂತ ಬೈದು ಬುದ್ಧಿ ಯಾವ್ದ ಹೇಳಿದ್ದೀನಿ. ಕುಡಿಯಲ್ಲ ಅಂತೇಳಿ ಅದೇನೋ ಜ್ಯೂಸ್ ಅಂತ ಕುಡಿದು ಮಿಸ್ಟೇಕ್ ಮಾಡ್ಕೊಳವನಿ. ನನ್ನ ಮಗ ಕುಡಿ ಅಂತಾನಲ್ಲ, ನನ್ನ ಮಗ ಒಳ್ಳೆಯನು. ಇವತ್ತು ನನ್ನ ಮಗನ ಮೇಲೆ ನನಗೆ ನಂಬಿಕೆ ಐತೆ. ಇದೆಲ್ಲನ ಏನೋ ಬೈ ಮಿಸ್ಟೇಕ್ ಆಗಿರೋದು. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.